ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮನೋಲಾಗ್ಸ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 3 ಆಗಿರುತ್ತೆ. ಡೇ 3ನ ನಾನಿಲ್ಲಿ ಫ್ರೆಂಡ್ಸ್ ಸ್ವಲ್ಪ ಲೇಟಾಗೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಆವಾಗಲೇ ಹೇಳಿದೆ ಅಲ್ವಾ, ಒಂದು 2-3 ದಿನ ಫುಡ್ ಕಂಟ್ರೋಲ್ ಮಾಡಿಕೊಂಡು ಅದಾದ ನಂತರ ವಾಕು ಎಕ್ಸಸೈಸ್ ಎಲ್ಲ ಮಾಡ್ಕೋತೀನಿ ಅಂತ. ಹಾಗಾದ್ರೂ ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದು ಒಂದು ಜಸ್ಟ್ ಎಕ್ಸಸೈಸ್ನಾದ್ರು ಮಾಡ್ಕೊಳ್ಳೋಣ, ವಾಕ್ ಇಲ್ಲ ಅಂತ ಅಂದ್ರೂ ಎಕ್ಸಸೈಸ್ನಾದ್ರು ಮಾಡ್ಕೊಳ್ಳೋಣ ಅಂತ ತುಂಬಾ ಅನ್ಕೋತಾ ಇದ್ದೀನಿ. ಆದರೆ ಆಗ್ತಾನೇ ಇಲ್ಲ. ಸ್ವಲ್ಪ ತಲೆನೋವು ಇತ್ತು. ನಿನ್ನೆ ಬಸ್ ಬರೋದು ಕೂಡ ಲೇಟ್ ಆಯಿತು ಮತ್ತು ತುಂಬಾ ರಶ್ ಇತ್ತು. ಸೀಟು ಕೂಡ ಸಿಗಲಿಲ್ಲ, ಊರಿಗೆ ಬರೋವರೆಗೂ ಸೀಟು ಕೂಡ ಸಿಗಲಿಲ್ಲ. ಹಾಗಾಗಿ ತಲೆನೋವು ಇತ್ತು. ಬಿಸಿಲು ಕೂಡ ಇತ್ತಲ್ಲ ಜಾಸ್ತಿ, ಹಾಗಾಗಿ ತಲೆನೋವು ಇತ್ತು. ನಿನ್ನೆ ಸಂಜೆ ಟ್ಯೂಷನಿಂದ ಬಂದ ನಂತರ ನಮ್ಮ ಮಾವರು ತೀರೋಗಿದ್ರಲ್ಲ, ಅವರು ತಿಂಗಳ ಕಾರ್ಯ ಇತ್ತು. ಅಲ್ಲಿಗೆ ಹೋಗಿ ಅಂದರೆ ಅವ್ರ ಮನೆಗೆ ಹೋಗಿ ಪೂಜೆ ಮುಗಿಸಿ ಊಟ ಮಾಡಿಕೊಂಡು ಮನೆಗೆ ಬಂದು ಆರಾಮಾಗಿ ರೆಸ್ಟ್ ಮಾಡಿದೆ. ನೆಕ್ಸ್ಟು ವೀಡಿಯೋನ ಮಾಡ್ಕೊಳ್ಳಲಿಲ್ಲ, ಅಂದರೆ ಕಂಟಿನ್ಯೂಸ್ ಮಾಡಲಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿದೆ. ಅದಾದ ನಂತರ ಇವಾಗ ಬೆಳಿಗ್ಗೆ ಸ್ವಲ್ಪ ಲೇಟಾಗೇ ಇದ್ದೆ, ಹಂಗಾಗಿ ಇವತ್ತು ಯಾವುದೇ ರೀತಿ ಎಕ್ಸಸೈಸು ಹಾಕಿಲ್ಲ. ಅದಾದಮೇಲೆ ನಾನು 2 ಡೇಸ್ ಏನು ಫುಡ್ ಕಂಟ್ರೋಲಲ್ಲಿ ಇದ್ದೀನಿ. ಎಷ್ಟು ವೆಯ್ಟು ರೆಡ್ಯೂಸ್ ಆಗಿದ್ದೀನಿ ಅಂತ ಚೆಕ್ ಮಾಡಬೇಕು ಅಂತಲೂ ಕೂಡ ಕ್ಯೂರಿಯಾಸಿಟಿಯಿಂದ ನನ್ನ ಬೆಳಗಿನ ದಿನಚರಿ ಕೆಲಸಗಳೆಲ್ಲ ಮುಗಿಸ್ಕೊಂಡು ಚೆಕ್ ಮಾಡಿದೆ. ಅಂದರೆ ನಾವು ಎಂಟಿ ಸ್ಟಮಕ್ಕಲ್ಲಿ ನಮ್ಮ ವೆಯ್ಟ್ನ ಚೆಕ್ ಮಾಡಬೇಕಾಗತ್ತೆ. ಹಾಗಾಗಿ ಚೆಕ್ ಮಾಡೋಣ ಅಂತ ಹೇಳಿ ತುಂಬಾ ಅನ್ನಿಸ್ತಿತ್ತು. ನೋಡೋಣ, ವಾಕು ಎಕ್ಸಸೈಸ್ ಮಾಡ್ತಾ ಇಲ್ವಲ್ಲ, ಫುಡ್ ಕಂಟ್ರೋಲಲ್ಲಿ ಎಷ್ಟು ವೆಯ್ಟು ರೆಡ್ಯೂಸ್ ಆಗಿರ್ಬೋದು ಅಂತ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು. ಹಂಗಾಗಿ ಚೆಕ್ ಮಾಡೋಣ ಅಂತ ಮಾಡಿದೆ. ರಿಸಲ್ಟು ಏನು ವೆಯ್ಟ್ ಲಾಸ್ ಆಗಿದೆಯಾ ಇಲ್ಲ ಅಷ್ಟೇ ಇದೆಯಾ ಏನು ಅಂತ ನಿಮಗೆ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ದಯವಿಟ್ಟು ಕೊನೆವರೆಗೂ ನೋಡಿ. ಮತ್ತು ಫ್ರೆಂಡ್ಸ್, ಇವತ್ತು ಬೆಳಗಿನ ತಿಂಡಿಗೆ ನಾನಿಲ್ಲಿ ಚಿಕನ್ ಸಾಂಬಾರು, ಅದ್ರ ಜೊತೆಗೆ ರೊಟ್ಟಿನ ಮಾಡ್ತಾಯಿದ್ದೀನಿ. ನಮ್ಮನೆಯವರು ರಜಾ ಹಾಕಿ ಮನೆಯಲ್ಲೇ ಇದ್ದರು. ಫ್ರೆಂಡು ಫಂಕ್ಷನ್ ಇದೆ, ದೇವ್ರ ಕಾರ್ಯ ಇದೆ ದೇವಸ್ಥಾನದಲ್ಲಿ ಅಂತೇಳಿ ರಜಾ ಹಾಕಿದ್ರು. ನನ್ನನ್ನು ಬಾ ಹೋಗೋಣ ಅಂತ ಕರಿತಾಯಿದ್ರು. ನಾನಿಲ್ಲ, ಬರಲ್ಲ, ಚಿಂಟುನ ಟ್ಯೂಷನ್ಗೆ ಕರ್ಕೊಂಡು ಹೋಗ್ತೀನಿ, ನೀವು ಹೋಗಿದ್ದು ಬನ್ನಿ ಫ್ರೆಂಡ್ಸ್ಗಳ ಜೊತೆ ಅಂತ ಅಂದೆ. ಹಂಗಂತ ಹೇಳ್ಬಿಟ್ಟು ಸುಮ್ಮನೆ ಆದೆ ನೈಟೇನೆ. ಅದಾದಮೇಲೆ ಬೆಳಗ್ಗೆನೂ ಕೂಡ ಕರೆದ್ರು. ನನಗೆ ಹೋಗೋ ಐಡಿಯಾ ಇರಲಿಲ್ಲ, ಹೋಗಬೇಕು ಅನ್ನೋ ಒಂದು ಆಸೆನೂ ಕೂಡ ಇರಲಿಲ್ಲ. ಹೋಯ್ತು ಅಂತ ಅಂದರೆ ಚಿಂಟು ಟ್ಯೂಷನು ಕೂಡ ಮಿಸ್ ಆಗುತ್ತೆ, ಅದ್ರ ಜೊತೆಗೆ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿನೂ ಕೂಡ ಇಂಬ್ಯಾಲೆನ್ಸ್ ಆಗುತ್ತೆ. ಫುಡ್ ಕಂಟ್ರೋಲ್ನ ಮಾಡ್ಕೋತಾ ಇದ್ದೀನಿ 2 ಡೇಸಿಂದ. ಇನ್ನು ಹೋದ್ಮೇಲೆ ಊಟ ಮಾಡಬೇಕು, ದೇವ್ರ ಪ್ರಸಾದ ತಿನ್ನಲೇಬೇಕು. ಮತ್ತು ಜಾಸ್ತಿ ಆಯಿತು ಅಂದರೆ ವೆಯ್ಟಲ್ಲಿ ವೇರಿಯೇಷನ್ ಬರುತ್ತೆ ಅಂತೇಳಿ ಹೋಗಬೇಕು ಅನ್ನೋ ಆಸೆ ಇದ್ರೂ ಕೂಡ ಸುಮ್ಮನೆ ಆಗಿಬಿಟ್ಟಿದ್ದೆ. ಬರಲ್ಲ ನಾನು, ನೀವು ಹೋಗಿದ್ದು ಬನ್ನಿ ಅಂತ. ಅದಾದಮೇಲೆ ಹೋಗೋಣ ಬಾ ಅಂತ ಕರಿತಾನೆ ಇದ್ದರು. ಇನ್ನು ಸರಿ ಆಯಿತು. ಚಿಂಟುನು ಕೂಡ ಸ್ಕೂಲು ಮುಗಿದ್ಮೇಲೆ ಒಂದು 2 ಡೇಸ್ ಅಷ್ಟೇ ಮನೇಲಿ ಇದ್ದಿದ್ದು. ಅದಾದಮೇಲೆ ಟ್ಯೂಷನ್ಗೆ ಹಾಕ್ಬಿಟ್ಟೆ, ಎಲ್ಲೂ ಕೂಡ ಕರ್ಕೋಗೋಕ್ಕಾಗಲಿಲ್ಲ. ಅವನಿಗೂ ಕೂಡ ಸ್ವಲ್ಪ ಹೊರಗಡೆ ಬಂದಂಗೆ ಆಗುತ್ತೆ ಅಂತೇಳಿ ಹೋಗೋಣ, ಸರಿ ಆಯಿತು, ರೆಡಿ ಆಗ್ತೀವಿ ಅಂತ ಹೇಳ್ದು. ಅವ್ನು ಟ್ಯೂಷನ್ ಮ್ಯಾಮ್ಗೂ ಕೂಡ ಫೋನ್ ಮಾಡಿದೆ. ಅವರು ಸ್ವಲ್ಪ ಬೈತಾಯಿದ್ರು. ಅಂದರೆ ಮಕ್ಕಳನ್ನ 1 ದಿನ 2 ದಿನ ಲೀವ್ ಹಾಕ್ಸಿತ್ತು ಅಂತ ಅಂದರೆ ಆ ದಿನದ ಕ್ಲಾಸಸ್ ಎಲ್ಲ ಮಿಸ್ ಆಗುತ್ತೆ. ಸುಮ್ಮನೆ ಏನಕ್ಕೆ ಈ ರೀತಿ ಮಾಡ್ತೀರಾ ಅಂತ ರೇಗ್ತಾಯಿದ್ರು. ಸರಿ ಆಯಿತು, ಇನ್ನೊಂದ್ಸಲ ಆ ರೀತಿ ಮಾಡಲ್ಲ ಮೇಡಮ್, ಇವತ್ತೊಂದಿನ ಪರ್ಮಿಷನ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿಕೊಂಡು ಹೊರಡೋದಕ್ಕೆ ರೆಡಿ ಆಗ್ತಾಯಿದ್ವಿ. ಮತ್ತು ಇಲ್ಲಿ ತಿಂಡಿಗೆ ಹೇಳಿದ್ನಲ್ಲ, ರೊಟ್ಟಿ ಮಾಡಿದ್ದೆ. ರೊಟ್ಟಿ ನಾನು ಕೂಡ ಒಂದು ರೊಟ್ಟಿ ತಿಂದೆ. ರೊಟ್ಟಿ ಜೊತೆಗೆ ಚಿಕನ್ ಪೀಸಸ್ನ ತಿಂದೆ. ಮಾಡಿದ ದಿನ ಚಿಕನ್ ತಿಂದಿರಲಿಲ್ಲ ನಾನು, ಅಂದರೆ ವಾಟರ್ ಫಾಸ್ಟಿಂಗಲ್ಲಿದ್ದೆ. ಅದಾದಮೇಲೆ ಮಾರನೆಗೂ ಕೂಡ ತಿನ್ನಲಿಲ್ಲ. ಇವತ್ತು ಸ್ವಲ್ಪ ಇತ್ತು ಅಂತೇಳಿ ಅದಕ್ಕೇ ಬ್ಯಾಲೆನ್ಸ್ ಮಾಡೋಣ ರೊಟ್ಟಿ ಮಾಡಿಬಿಟ್ಟು ಅಂತೇಳಿ ಮಾಡ್ತಾಯಿದ್ದೀನಿ. 1-2 ಪೀಸ್ ಚಿಕನ್ನು ಮತ್ತು ಒಂದು ಚಿಕ್ಕದಾದಂಥ ಒಂದು ರೊಟ್ಟಿನ ತಿಂದೆ. ಫ್ರೆಂಡ್ಸ್, ನಾನು ನಿನ್ನೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ವೆಯ್ಟ್ ಲಾಸ್ ಮಾಡ್ಕೊಳ್ಳುವಾಗ ವಾಕು ಎಕ್ಸಸೈಸು ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಂತಂದರೆ ಬೇಗನೆ ಒಂದು ವೆಯ್ಟ್ ರೆಡ್ಯೂಸು ಕೂಡ ಆಗುತ್ತೆ, ಬಾಡಿನೂ ಕೂಡ ಒಂದು ಒಳ್ಳೆ ಶೇಪ್ಗೆ ಬರುತ್ತೆ ಎಕ್ಸಸೈಸ್ ಎಲ್ಲ ಮಾಡ್ಕೋತು ಅಂತ ಅಂದರೆ ಅಂತಲೂ ಕೂಡ ಹೇಳಿದ್ದೆ. ನಾನು ಕೂಡ ಸುಮಾರಷ್ಟು ಸಲ ಎಕ್ಸಸೈಸ್ ಮಾಡ್ಕೋತೀನಿ, ಅದಾದ ನಂತರ ಕೆಲವೊಂದು ಸಲ ಮಿಸ್ ಮಾಡ್ಕೋತೀನಿ. ಅಂದರೆ ತೀರಾ ಆಗೋದಿಲ್ಲ ಅಂತ ಅಂದಾಗನೇ ನಾನು ಮಿಸ್ ಮಾಡ್ಕೊಳ್ಳೋದು. ಅದು ಬಿಟ್ಟರೆ ನಾನು ಆರಾಮಾಗಿ ನನಗೆ ಟೈಮ್ ಇದೆ, ಟೈಮ್ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ ಅಂದಾಗ ಮಾಡ್ಕೋತಿದ್ದೆ. ಬಟ್ ಇವಾಗ ನಾನು ಚಿಂಟುನ 1 ತಿಂಗಳಿಂದ ಟ್ಯೂಷನು ಕರ್ಕೊಬರ್ತಾರೋ ಟೈಮಲ್ಲಿ ಮಾತ್ರ ನನಗೆ ಮಿಸ್ ಆಗ್ತಾ ಇರೋದು. ಮುಂಚೆ ಎಲ್ಲ ನಾನು ಡೈಲಿ ಎಕ್ಸಸೈಸ್ ಮಾಡಿಕೊಂಡು ಅದನ್ನೆಲ್ಲ ಅಪ್ಡೇಟ್ ಮಾಡ್ತಾಯಿದ್ದೆ. ಹಾಗಾಗಿ ನನಗೆ ವೆಯ್ಟ್ ರೆಡ್ಯೂಸ್ ಆಗ್ತಾ ಇರ್ತಕ್ಕಂಥದ್ದು ಸ್ವಲ್ಪ ರಿಸಲ್ಟು ಲೇಟಾಗಿ ಸಿಗ್ತಾಯಿದೆ. ಮುಂಚೆ ಎಲ್ಲ ವಾರಕ್ಕೆ 1 kg ವೆಯ್ಟ್ ರೆಡ್ಯೂಸ್ ಆಗಿಬಿಡ್ತಿದ್ದೆ, ಆರಾಮಾಗಿ ಮನೇಲೇ ಇರ್ತಿದ್ದೆ. ಸ್ವಲ್ಪ ಸುಸ್ತು ಆಯಾಸ ಅಂದಾಗ ರೆಸ್ಟ್ ಮಾಡ್ತಿದ್ದೆ. ಅಂದರೆ ನನಗೆ ಸಿ ಸೆಕ್ಷನ್ ಆಗಿರೋದ್ರಿಂದ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತ್ಕೊಂಡು ಕೂತ್ಕೊಂಡು ಇರೋದಕ್ಕಾಗಲ್ಲ. ಮಧ್ಯದಲ್ಲಿ ಒಂದು 1/2 ಅವರ್ ಕಣ್ಮುಚ್ಚಿ ನಿದ್ದೆ ಮಾಡಲಿಲ್ಲ ಅಂದ್ರೂ ಒಂದು 1/2 ಅವರ್ ಹಾಗೇ ಹಾಸಿಗೆ ಮೇಲೆ ಮಲಗ್ತು ಅಂದರೆ ಆರಾಮ್ ಅನಿಸುತ್ತೆ. ಸೊಂಟನೂ ಕೂಡ ಪೇಯ್ನ್ ಬರಲ್ಲ, ರಿಲೀಫ್ ಅಂತ ಅನಿಸುತ್ತೆ. ಒಂಚೂರು ಹಂಗೇ ರೆಸ್ಟ್ ಮಾಡ್ತು, ರಿಲ್ಯಾಕ್ಸ್ ಆಯಿತು ಅಂತ ಅಂದರೆ
ಇಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತಲ್ಲೇ ನಿಂತು ಇಲ್ಲ ಕೂತಲ್ಲೇ ಕೂತು ಓಡಾಡ್ತಾ ಇದ್ದೀನಿ ಅಂತ ಅಂದರೆ ಅವತ್ತಂತೂ ಫುಲ್ಲು ಆಯಾಸ ಆಗಿಬಿಡುತ್ತೆ. ಹಾಗಾಗಿ ಇದೇ ರೀತಿ ತಿಂಗಳಿಂದ ಆಗ್ತಾನೇ ಇದೆ. ಅದಕ್ಕಾಗಿ ಸ್ವಲ್ಪ ಎಕ್ಸಸೈಸು ವಾಕೆಲ್ಲನೂ ಬಿಡ್ತಾ ಇದ್ದೀನಿ. ಆರಾಮಾಗಿ ರೆಸ್ಟ್ ಮಾಡೋಣ ಮನೆಗೆ ಬಂದಮೇಲೆ. ಬೆಳಗ್ಗೆನೂ ಕೆಲಸ ಮಾಡಿಬಿಟ್ಟು ಅಂದರೆ ಬೆಳಗ್ಗೆ ಎದ್ದಿತ್ತವಿಂದನೂ 11 ಗಂಟೆಗೆ ರೆಡಿಯಾಗಿ ಬರೋವರೆಗೂ ಕೆಲಸನೇ ಆಗಿರುತ್ತೆ ನನಗೆ. ಅದಾದಮೇಲೆ ಬಸ್ಸಲ್ಲಿ ಓಡಾಟ, ಅಲ್ಲಿ ಬಂದು ಕೂಡ ಕೂತ್ಕೋತೀನಿ. ಅದಾದಮೇಲೂ ಕೂಡ ಸಂಜೆ ಮನೆಗೆ ಬರೋದೇ 6:30 ಆಗೋಗುತ್ತೆ. 6:30 ಆದಮೇಲೆ ಎಕ್ಸಸೈಸು ವಾಕು ಮಾಡ್ಕೊಳ್ಳೋ ಅಂಥ ಮೂಡು ಇರಲ್ಲ. ಅವನು ಬಂದು ಸ್ವಲ್ಪ ಏನೋ ಓದಿಸೋದು ಬರ್ಸೋದು, ಇನ್ನು ಅಡುಗೆ ಮಾಡೋದು. ಏನಾದರೂ ಮಧ್ಯಾಹ್ನ ಸಾಂಬಾರು ಮಾಡಿಟ್ಟು ಬಂದಿರ್ತೀನಿ, ಅದಕ್ಕೇನಾದರೂ ಸ್ವಲ್ಪ ರೊಟ್ಟಿನೋ ಅನ್ನನೋ ಚಪಾತಿನೋ ಏನಾರು ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ನಡೀತಾನೆ ಇದೆ. ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಿರೋದ್ರಿಂದ ಈ ಒಂದು ತಿಂಗಳಿಂದ ನಾನು ಎಕ್ಸಸೈಸ್ ಎಲ್ಲ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಮುಂಚೆ ನಾನು ಡೈಲಿ ಎಕ್ಸಸೈಸು ವಾಕು ಇದನ್ನೆಲ್ಲ ಮಾಡ್ಕೋತಿದ್ದೆ. ಇವಾಗ ಸುಮಾರು ಸಲ ನಾನು ನಮ್ಮ ಮನೆಯವ್ರು ಅನ್ಕೋತಾನೇ ಇದ್ದೀವಿ, ಎಕ್ಸಸೈಸು ವಾಕೆಲ್ಲ ಮಾಡಬೇಕು, ಬಿಟ್ಬಿಡ್ತಾ ಇದ್ದೀವಿ, ವಾಕಾದರೂ ಕೂಡ ಮಾಡಬೇಕು ಅಂತ ಅನ್ಕೋತಾ ಇದ್ದೀವಿ. ಏನಾದರೂ ಒಂದೊಂದು ಕಾರಣಗಳು ಬರ್ತಾನೇ ಇದೆ. ಕೆಲವೊಂದು ದಿನ ಮಳೆ ಬಂದು ಸರಿಯಾಗಿ ನಿದ್ದೆ ಆಗಿರಲ್ಲ, ಅಂದರೆ ಕರೆಂಟ್ ಇರಲ್ಲ, ಸೆಕೆ ಸೊಳ್ಳೆ ಈ ಥರದ್ದೆಲ್ಲ ಕಾರಣ. ಇನ್ನು ಕೆಲವೊಂದು ದಿನ ಎಲ್ಲಾದರೂ ಹೊರಗೆ ಹೋಗಿದ್ದು ಬಂದಿರ್ತೀವಿ, ಸಾಕಾಗಿರುತ್ತೆ, ಆಯಾಸ ಆಗಿರುತ್ತೆ, ಅದ್ರ ಮಾಡಕ್ಕೆ ಸ್ವಲ್ಪ ಎದ್ದೇಳೋದು ಲೇಟ್ ಆಗುತ್ತೆ. ಈ ಥರದ್ದೆಲ್ಲ ರೀಸನ್ಗಳು ನಮಗೆ ನಾವೇ ಕೊಟ್ಕೋತಾ ಇದ್ದೀವಿ ಅಂತಲೂ ಕೂಡ ಅನ್ನಿಸ್ತಿದೆ. ಅದನ್ನೆಲ್ಲ ಸ್ವಲ್ಪ ದೂರ ಮಾಡಿ 1 ದಿನ 2 ದಿನ ವಾಕ್ ಹೋಗಿದ್ದು ಬಂತು ಅಂದರೆ ನಮಗೆ ಒಂದು ಗ್ರಿಪ್ ಸಿಗುತ್ತೆ. ಆವಾಗ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಬೋದು. ಪ್ರತಿನಿತ್ಯ ವಾಕ್ ಹೋಗ್ಬೋದು. ಹಗುರ ಅನಿಸುತ್ತೆ, ನಮಗೆ ದೇಹನೂ ಕೂಡ ಸ್ವಲ್ಪ ಹಗುರ ಅನಿಸುತ್ತೆ. ಹಾಗಾಗಿ ಅಷ್ಟರಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಆ ಫಂಕ್ಷನ್ಗೆ ಬರಬೇಕು ಅಂತ ಹೇಳಿದ್ನಲ್ಲ, ಆ ಪ್ಲೇಸ್ಗೂ ಕೂಡ ಬಂದು ಒಂದು ಹುಲಿಕೆರೆದು ಒಂದು ಬುಗ ಇದೆಯಲ್ಲ, ಅದು ಕೇಳಿರ್ತೀರ ನೀವು. ಅದ್ರ ಪಕ್ಕದೂರಲ್ಲೇ ದೇವಸ್ಥಾನ, ರಾಕ್ಸಮ್ಮ ದೇವರು, ನಮ್ಮ ಅತ್ತೆಯ ತಂದೆ ಮನೆ ದೇವರಿದು. ನಮ್ಮ ಅತ್ತೆಯವರು ಕೂಡ ಹೋಗಿದ್ದು ಬರೋಗು ಚಿಂಟುನ ಕರ್ಕೊಂಡು, ಅವರೊಬ್ಬರೇ ಯಾಕೆ ಹೋಗಲಿ, ನೀನು ಕೂಡ ಹೋಗಿದ್ದು ಬರೋಗು, ಪೂಜೆ ಮಾಡಿಸ್ಕೊಂಡು. ಅವನು ಎಲ್ಲೂ ಕರ್ಕೊಂಡು ಹೋಗಿಲ್ಲ ಚಿಂಟುನ ಅಷ್ಟಿನಿಂದ. ಹೋಗಿದ್ದು ಬರೋಗಿಂತ ಅವರು ಹಿಂಸೆ ಮಾಡ್ತಾಯಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟದ ಜಾಗಕ್ಕೆ ಹೋಗಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನೀವು ದೇವಸ್ಥಾನನ, ತುಂಬ ಚೆನ್ನಾಗಿತ್ತು. ಮತ್ತು ಸ್ವಲ್ಪ ದೂರ, ಅಂದರೆ ಈ ಕಡೆಯಿಂದ 1 ಅವರ್ ಜರ್ನಿ, ಆ ಕಡೆಯಿಂದ 1 ಅವರ್ ಜರ್ನಿ ಅಷ್ಟೇ ಆಗುತ್ತೆ. ಸ್ವಲ್ಪ ರೋಡು ಕೂಡ ಚೆನ್ನಾಗಿರಲ್ಲ, ಮಧ್ಯದಲ್ಲಿ ಸ್ವಲ್ಪ ಎಲ್ಲ ರೋಡು ಕೂಡ ನೀಟಾಗಿರಲಿಲ್ಲ. ಫೈನಲಿ ಬಂದು ಪೂಜೆ ಮುಗಿಸ್ಕೊಂಡು ಇವಾಗ ಎಲ್ಲಿ ಅಡುಗೆ ಮಾಡಿದ್ದಾರೆ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ಊರಿಗೆ ಹೊರಡೋಣ ಅಂತ ಅಂದ್ಕೊಂಡು ನಮ್ಮನೆಯವರು ಊಟ ಮಾಡಿದ್ವಿ. ಊಟ ಆದಮೇಲೂ ಕೂಡ ಫ್ರೆಂಡ್ಸ್ ಎಲ್ಲ ಊಟ ಮಾಡೋವರೆಗೂ ಊಟ ಎಲ್ಲ ಬಡಿಸಿ ಸ್ವಲ್ಪ ಹೊರಡೋದು ಕೂಡ ಲೇಟಾಗಿಯೇ ಹೊರಟ್ವಿ ಅಲ್ಲಿಂದ. ಇನ್ನು ಅಲ್ಲಿ ಹುಲಿಕೆರೆ ಒಂದು ಬುಗ ಇದೆಯಲ್ಲ, ಅದು ಸುರಂಗದ ರೀತಿಲಿ ಮಾಡಿ ಊರಿನ ಕೆಳಗಡೆ, ಅಂದರೆ ಮೇಲ್ಗಡೆ ಊರಿತ್ತು ಅಂದರೆ ಅದ್ರ ಕೆಳಗಡೆ ಬುಗನ ಕೊರೆದು ನೀರು ಹೋಗೋ ರೀತಿ ಮಾಡಿರ್ತಕ್ಕಂಥದ್ದು. ಆ ಪ್ಲೇಸಿಗೆ ಕರ್ಕೊಂಡೋಗಿ ಅಂತ ಅಂದ್ವಿ. ಸ್ವಲ್ಪ ಬೇಗನೆ ಮನೆಯಿಂದ ಹೊರಟಿದ್ರೆ ಅಲ್ಲೆಲ್ಲ ಕರ್ಕೊಂಡು ಹೋಗ್ಬೋದಾಗಿತ್ತು. ಮತ್ತು ಕೆರೆಯೆಲ್ಲ ನೋಡ್ಬೋದಾಗಿತ್ತು, ದೊಡ್ಡ ಕೆರೆಯಲ್ಲಿ ನೋಡ್ಬೋದಾಗಿತ್ತು. ನೀವು ಬರೋಣ ಬೇಡವಾ ಅಂದ್ಕೊಂಡು ಬಂದ್ರಿ. ಇವಾಗ ಲೇಟ್ ಆಗಿದೆ, ಕರ್ಕೋಗೋಕ್ಕಾಗಲ್ಲ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ದೂರ ಇರೋದು, ಅಲ್ಲಿ ಕರ್ಕೊಂಡೋಗೋಕ್ಕಾಗಲ್ಲ. ಸ್ಟ್ರೈಟ್ ಊರಿಗೆ ಹೋಗೋಣ ಅಂತ ಹೇಳಿದ್ರು. ಸರಿ ಪಕ್ಕದಲ್ಲಿರ್ತಕ್ಕಂಥ ಬುಗನಾದರೂ ತೋರಿಸಿ, ಅಂದರೆ ಸ್ವಲ್ಪ ನೀರಿದು ತೀರ ಒಂಥರ ಆಳದಲ್ಲಿ ಇರ್ತಕ್ಕಂಥದ್ದು ಬರ್ತಾ ಇರೋದು. ನಾರ್ಮಲಾಗಿ ಕೆರೆಗಳೆಲ್ಲ ಇದೆಯಲ್ಲ, ಕೆರೆ ಕಾಲುವೆಗಳೆಲ್ಲ ಇದೆಯಲ್ಲ, ಆ ಥರ ಅಲ್ಲ ಇರೋದು, ಸ್ವಲ್ಪ ತೀರ ಡೀಪಲ್ಲಿರೋದು. ಪಕ್ಕಕ್ಕೂ ಕೂಡ ಕರ್ಕೊಂಡೋಗಿ ತೋರಿಸ್ಲಿಲ್ಲ ನಮ್ಮನ್ನ. ಗಾಡಿನಾದರೂ ಪಕ್ಕದಲ್ಲಿ ಓಡಿಸಿ ನೋಡ್ಕೋತೀವಿ ಅಂತ ಅಂದ್ವಿ, ಅದನ್ನು ಕೂಡ ನಾನು ಮಾಡಲ್ಲ, ಭಯ ನನಗೆ. ನೀವು ಸ್ವಲ್ಪ ನೋಡೋದು ಜಾಸ್ತಿ, ಎಗ್ರಿ ನೋಡೋದು ಜಾಸ್ತಿ, ಏನಾದರೂ ಒಂಚೂರು ಮಿಸ್ ಆಯಿತು ಅಂತ ಅಂದರೆ ಸಿಗೋದಿಲ್ಲ ನೀವು, ಆ ಥರ ಎಲ್ಲ ಸ್ವಲ್ಪ ಭಯ ಪಟ್ಕೊಂಡು ನಾನು ಅದ್ರ ಪಕ್ಕಕ್ಕೆ ಕರ್ಕೊಂಡು ಹೋಗಲ್ಲ ನಿಮ್ಮನ್ನ ಅಂದ್ಬಿಟ್ಟು ದೂರದಲ್ಲೇ ತೋರಿಸ್ಕೊಂಡು ಬಂದರು. ಇಲ್ಲಿ ಬರ್ತಾ ಸ್ವಲ್ಪ ಮೇಲ್ಗಡೆ ಆದಂಗೆ ಇದೆ ನೀರು. ಇನ್ನು ಊರಿಗೆ ಹತ್ರ ಆಗ್ತಾದಂಗೆ ಡೀಪಾಗಿ ಕೊರೆದು ಊರು ಒಳಗಡೆನೆ, ಅಂದರೆ ಊರು ಕೆಳಗಡೆನೆ, ಮೇಲ್ಗಡೆ ಎಲ್ಲ ಊರಿದೆ, ಅದ್ರ ಕೆಳಗಡೆ ತೊಗೊಂಡೋಗಿರೋದು ಸುಮಾರಷ್ಟು ದೂರ. ಒಂದೊಳ್ಳೆ ಪ್ಲ್ಯಾನಿಂಗಲ್ಲಿ ಆ ರೀತಿ ಮಾಡಿರೋದು. ಅಂದರೆ ಆ ಊರಿನವರು ನೀರು ಹೋಗೋದಕ್ಕೆ ಜಾಗ ಬಿಡಲಿಲ್ಲ ಅಂತೇಳಿ ಊರು ಕೆಳಗಡೆನೆ ಕೊರ್ಕೊಂಡು ಹೊಂಟೋಗಿ ನೀರನ್ನ ತೊಗೊಂಡೋಗಿರೋದು. ಆಗಿನ ಕಾಲದಲ್ಲಿ ರಾಜರು ಈ ರೀತಿ ಪ್ಲ್ಯಾನಿಂಗ್ನ ಮಾಡಿರೋದು. ತುಂಬಾ ಇಷ್ಟ ಆಯಿತು. ಮತ್ತು ಆ ಪ್ಲೇಸ್ ನೋಡೋಕೆ ಹೋಗೋಣ ಅಂದ್ಕೊಂಡ್ವಿ, ಬೇಡ ಅಂತ ಕರ್ಕೊಂಡೋಗಲಿಲ್ಲ. ಇನ್ನು ಫ್ರೆಂಡ್ಸ್, ವೆಯ್ಟ್ ಚೆಕ್ ಮಾಡೋದು ವೀಡಿಯೋಸ್ನ ಏನಕ್ಕೆ ಲೇಟಾಗಿ ಹಾಕ್ತಾಯಿದ್ದೀನಿ ಅಂದರೆ, ಕೊನೆವರೆಗೂ ವೀಡಿಯೋ ನೋಡಲ್ಲ ನೀವು, ಹಂಗಾಗಿ ನಾನಿಲ್ಲಿ ಲೇಟಾಗಿಯೇ ತೋರಿಸ್ತಾ ಇದ್ದೀನಿ. ಎಷ್ಟು ವೆಯ್ಟು ರಿಡ್ಯೂಸ್ ಆಗಿದೆ, ಇಲ್ಲ ಕಡಿಮೆ ಆಗಿದೆಯೋ ಜಾಸ್ತಿ ಆಗಿದೆಯೋ ಅಂಥೇಳಿ ಲಾಸ್ಟಲ್ಲಿ ಇಟ್ಟಿದ್ದೀನಿ ಆ ವೀಡಿಯೋನ. ಹಾಗಾಗಿ ಸ್ಟಾರ್ಟಿಂಗೇ ಮಾಡ್ಕೊಂಡಿರೋ ವೀಡಿಯೋನ ನಾನಿಲ್ಲಿ ಲಾಸ್ಟಿಗೆ ಇಟ್ಟಿದ್ದೀನಿ.
ನನಗೂ ಕೂಡ ನೀವು ವಿಡಿಯೋ ನೋಡ್ತು ಅಂದರೆ ವ್ಯೂಸ್ ಬಂತು ಅಂದರೆ ನನಗೂ ಕೂಡ ಖುಷಿ ಅಲ್ವಾ, ಹಾಗಾಗಿ ಕೊನೆಯವರೆಗೂ ಇದ್ದು ವಿಡಿಯೋ ನೋಡಲಿ ಅಂತೇಳಿ ನಾನು ಈ ರೀತಿ ಮಾಡಿರೋದು. ಮತ್ತು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ವೆಯ್ಟ್ ಚೆಕ್ ಮಾಡ್ತಾ ಇದ್ದೀನಿ. 77.6 ಇತ್ತು ನನ್ನ ವೆಯ್ಟು ಸ್ಟಾರ್ಟಿಂಗು ಡೇ 1 ಚೆಕ್ ಮಾಡಿದಾಗ. ಇವಾಗ ನೋಡಿ ವೆಯ್ಟ್ ಎಷ್ಟಿದೆ ಅಂತ. ಜಸ್ಟ್ ಫುಡ್ ಕಂಟ್ರೋಲು, ಯಾವುದೇ ರೀತಿಯ ವಾಕು ಎಕ್ಸಸೈಸ್ನ ಮಾಡ್ಕೊಳ್ದೇನೆ 2 ಡೇಸ್ಗೆ ಇಷ್ಟು ವೆಯ್ಟು ರೆಡ್ಯೂಸ್ ಆಗಿದೆ. 77.20 ಅಂದರೆ 2 ಡೇಸ್ಗೆ 400 ಗ್ರಾಮ್ ವೆಯ್ಟು ರೆಡ್ಯೂಸ್ ಆಗಿದೆ. ನಾನು ಸಾಮಾನ್ಯ ಡೈಲಿ ವೆಯ್ಟ್ನ ಚೆಕ್ ಮಾಡಲ್ಲ. ನಾನು ಚೆಕ್ ಮಾಡೋದೇ ವೀಕ್ಲಿ 1 ಟೈಮ್ ಇಲ್ಲ 10 ಡೇಸ್ಗೆ ಒಂದು ಸಲ. ಏನಕ್ಕಂತಂದರೆ ನಮ್ಮ ವೆಯ್ಟಿಂಗ್ ಮಿಷಿನ್ನು ಪ್ರತಿದಿನ ನಾವು ವೆಯ್ಟ್ನ ಚೆಕ್ ಮಾಡ್ತು ಅಂದರೆ ಅದೇ ವೆಯ್ಟ್ನ ತೋರಿಸ್ತಾ ಇರುತ್ತೆ. ಇಲ್ಲ ಅಂದರೆ ಒಂದೊಂದು ಸಲ ತುಂಬ ಕಡಿಮೆ ತೋರಿಸುತ್ತೆ, ಇಲ್ಲ ಒಂದೊಂದು ಸಲ ತುಂಬ ಜಾಸ್ತಿ ತೋರಿಸುತ್ತೆ, ಇಲ್ಲ ಅದೇ ವೆಯ್ಟ್ನ ತೋರಿಸ್ತಾ ಇರುತ್ತೆ. ನಾನೇನು ಮಾಡ್ತೀನಿ, ವೆಯ್ಟಿಂಗ್ ಮಿಷಿನ್ನ ವಾರಕ್ಕೊಂದು ಸಲ ತೆಗಿತೀನಿ, ಚೆಕ್ ಮಾಡ್ತೀನಿ, ಅದಾದ ನಂತರ ಎತ್ತಿಟ್ಬಿಡ್ತೀನಿ. ಮತ್ತೆ ಅದನ್ನು ಓಪನ್ ಮಾಡೋದಕ್ಕೆ ಹೋಗಲ್ಲ, ಅಂದರೆ ಹೊರಗಡೆ ತೆಗಿಯೋದಕ್ಕೆ ಹೋಗಲ್ಲ. ಹಾಗಾಗಿ ನನ್ನ ವೆಯ್ಟು ಬರೀ ಊಟ ಮಾಡಿಕೊಂಡು 2 ದಿನದಲ್ಲಿ 400 ಗ್ರಾಮ್ನಷ್ಟು ಕಡಿಮೆ ಆಗಿದೆ. ಕಡಿಮೆ ಕ್ಯಾಲೋರಿ ಫುಡ್ನ ತೊಗೊಂಡು ನಾನು ಎಷ್ಟು ಆ್ಯಕ್ಟಿವ್ ಆಗಿರ್ತೀನಿ, ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಆ್ಯಕ್ಟಿವ್ ಆಗಿರ್ತೀನಿ, ನನಗೆ ಹೊಟ್ಟೆ ಹಶ್ವಾಗ್ತಾ ಇದೆಯಾ ಇಲ್ವಾ ಆ ಥರದ್ದೆಲ್ಲ ನೋಡಿಕೊಂಡು ಎಷ್ಟು ಮಾತ್ರ ತಿನ್ನಬೇಕು ನಾನು ಈ ಒಂದು ದಿನದಲ್ಲಿ, ಇಷ್ಟು ಕ್ಯಾಲೋರಿ ಅಷ್ಟೇ ನಾನು ಆ್ಯಕ್ಟಿವ್ ಆಗಿರೋದು ಅಂತೇಳಿ ಅಷ್ಟು ಪ್ರಮಾಣದಲ್ಲಿ ನಾನು ಊಟನ ಮಾಡ್ತೀನಿ. ತೀರ ಏನು ಆ್ಯಕ್ಟಿವ್ ಆಗೇ ಇಲ್ಲ ಅಂತ ಅಂದಾಗ ನನಗೆ ಅಷ್ಟು ಫುಡ್ಡು ಅವಶ್ಯಕತೆ ಇರಲ್ಲ. ಆ ಟೈಮಲ್ಲಿ ಸಲಾಡ್ನ ತೊಗೊಬಿಡ್ತೀನಿ, ಜಾಸ್ತಿ ಸಲಾಡ್ನ ತೊಗೊಬಿಡ್ತೀನಿ. ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾವೇನು ತೀರ ಏನು ಕೆಲಸಗಳನ್ನ ಮಾಡಲ್ಲ, ಮನೆ ಕೆಲಸನ ಅಷ್ಟೇ ಮಾಡೋದು. ಮನೆ ಕೆಲಸ ಅದೇನು ಮ್ಯಾಟರ್ ಆಗೋದೇ ಇಲ್ಲ, ಕ್ಯಾಲೋರಿ ಬರ್ನ್ ಆಗೋದೇ ಇಲ್ಲ ಅಂತ ನಾನು ಮುಂಚೆನೂ ಕೂಡ ತಿಳಿಸಿದ್ದೀನಿ. ಕ್ಯಾಲೋರಿ ಬರ್ನ್ ಆಗಬೇಕು ಅಂತ ಅಂದರೆ ನಾವು ಎಕ್ಸಸೈಸು ವಾಕ್ನ ಮಾಡಿದಾಗ ಮಾತ್ರ ಕ್ಯಾಲೋರಿ ಬರ್ನ್ ಆಗೋದು. ಆ ರೀತಿ ಎಕ್ಸಸೈಸು ವಾಕು ಮಾಡಿಕೊಂಡಾಗ ನಾವೇನು ಮೊದಲೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದೀವಿ, ಕ್ಯಾಲೋರಿನ ಫ್ಯಾಟಾಗಿ ಕನ್ವರ್ಟ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡಿದೆ ನಮ್ಮ ದೇಹ, ಅದೂ ಕಡಿಮೆ ಆಗೋದ್ರ ಜೊತೆಗೆ ನಾವು ಇವತ್ತು ಪ್ರತಿನಿತ್ಯ ಏನು ಕ್ಯಾಲೋರಿ ಊಟ ಮಾಡ್ತೀವಿ ಅಂದರೆ ಇಷ್ಟು ಕ್ಯಾಲೋರಿ ಅಂತ ತೊಗೊಂಡಿರ್ತೀವಲ್ಲ, ಅದೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಅದು ಕೂಡ ಕರಗ್ತಾ ಬರುತ್ತೆ. ನಾವು ತಗೊಳ್ಳೋ ಕ್ಯಾಲೋರಿ ಎಷ್ಟು ಪ್ರಮಾಣದಲ್ಲಿದೆ ಅದರಲ್ಲಿ 1/4 ಪ್ರಮಾಣದಷ್ಟು ನಾವು ಕ್ಯಾಲೋರಿನ ಬರ್ನ್ ಮಾಡಬೇಕಾಗತ್ತೆ. ಈಗ 1000 ಕ್ಯಾಲೋರಿ ತಿಂದಿರ್ತೀವಿ ಅಂದರೆ ಒಂದು 300 ಕ್ಯಾಲೋರಿನಾದರೂ ಕಡಿಮೆ ಮಾಡಬೇಕು, ಅಂದರೆ ಬರ್ನ್ ಮಾಡಬೇಕು. ಆವಾಗ ನಮ್ಮ ದೇಹಕ್ಕೆ ಬರೀ 700 ಕ್ಯಾಲೋರಿ ಪ್ರತಿನಿತ್ಯ ಸಿಗುತ್ತೆ. ಅಂದರೆ ಒಂದು ಉದಾಹರಣೆ ಕೊಡ್ತಾಯಿದ್ದೀನಿ ಅಷ್ಟೇ. ಅಷ್ಟು ಕ್ಯಾಲೋರಿನ ಬರ್ನ್ ಮಾಡಿಕೊಂಡ್ರೆ ಸಾಕು. ನಮ್ಮ 300 ಕ್ಯಾಲೋರಿ ಬರ್ನ್ ಮಾಡ್ಕೊಂಡು ಒಂದು 700 ಕ್ಯಾಲೋರಿ ನಮ್ಮ ದೇಹಕ್ಕೆ ಕೊಡ್ತು ಅಂದರೆ ಇನ್ನು ಎಕ್ಸ್ಟ್ರಾ ನಮ್ಮ ಮನೆ ಕೆಲಸಗಳು ಮತ್ತು ನಮ್ಮ ದೇಹಕ್ಕೆ ಒಂದಿಷ್ಟು ಕ್ಯಾಲೋರಿ ಅಂತ ಬೇಕಿತ್ತಲ್ಲ, ಅಷ್ಟನ್ನು ನಾವು ಕೊಡ್ತಾಯಿದ್ದೀವಿ, ಅಷ್ಟು ಸಾಕಾಗುತ್ತೆ. ಹಾಗಾಗಿ ಕ್ಯಾಲೋರಿ ನೋಡಿಕೊಂಡು ನಾವು ಊಟನ ಮಾಡಬೇಕು. ಅಂದರೆ ಕೆಲವೊಂದು ಆಹಾರ ಪದಾರ್ಥಗಳನ್ನ ತೊಗೊಂಡಾಗ ನಿಮಗೆ ಗೊತ್ತಾಗ್ಬಿಡುತ್ತೆ, ತೀರ ಡಯೆಟ್ ಮಾಡಬೇಕು, ಒಂದು ಡಯೆಟ್ನ ಆರಾಮಾಗಿ ಬ್ಯಾಲೆನ್ಸ್ ಮಾಡಬೇಕು ಒಂದು ಊಟದಲ್ಲಿ ಅಂತ ಅಂದ್ಕೊಂಡಿರೋರಿಗೆ, ಪ್ಲ್ಯಾನಿಂಗ್ ಇರೋರಿಗೆ ಗೊತ್ತಾಗ್ಬಿಡುತ್ತೆ. ಒಂದಿನ ಮಾಡಿ 2 ದಿನ ಮಾಡಿ 3ನೇ ದಿನ ಬಿಡೋರಿಗೆ ಅಷ್ಟು ಗೊತ್ತಾಗಲ್ಲ, ಐಡಿಯಾಸು ಇರಲ್ಲ. ಹಂಗಾಗಿ ಅವ್ರಿಗೆ ವೆಯ್ಟು ಕೂಡ ಸ್ಟ್ರಕ್ ಆಗೋದು. ಕರೆಕ್ಟಾಗಿ ಕ್ಯಾಲೋರಿ ತೊಗೊಳ್ತಾ ಇರ್ತೀರ, ಬಟ್ ಬರ್ನ್ ಮಾಡ್ತಾರಲ್ಲ ನೀವು, ಅಂದರೆ ಹೇಳ್ದಂಥ ಫುಡ್ಗಳನ್ನೇ ತೊಗೊಳ್ತಾ ಇರ್ತೀರ. ನಾನು ಸುಮಾರಷ್ಟು ಸಲ ಫುಡ್ಡುದು ಹೇಳಿರ್ತೀನಿ, ಆ ಫುಡ್ಗಳನ್ನೇ ತೊಗೊಳ್ತಾ ಇರ್ತೀರ, ಬಟ್ ನಿಮಗೆ ವೆಯ್ಟ್ ಲಾಸ್ ಆಗ್ತಾರಲ್ಲ, ಸ್ಟ್ರಕ್ ಆಗಿ ಕೂತಿರುತ್ತೆ. ಅಂದರೆ ಇತ್ತ ಜಾಸ್ತಿನೂ ಆಗ್ತಾರಲ್ಲ, ಇತ್ತ ಕಡಿಮೆನೂ ಆಗ್ತಾರಲ್ಲ. ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ಜಾಸ್ತಿ ಕ್ಯಾಲೋರಿನ ಬರ್ನ್ ಮಾಡಬೇಕು. ಕ್ಯಾಲೋರಿ ಬರ್ನ್ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಕ್ಯಾಲೋರಿ ಬೇಕೋ ಅಷ್ಟು ಕ್ಯಾಲೋರಿ ಊಟನ ಮಾಡಬೇಕು. ಇಲ್ಲ ತೀರಾ ಕ್ಯಾಲೋರಿ ಜಾಸ್ತಿ ತೊಗೊಳ್ಳೋದು, ಸ್ವಲ್ಪ ಪ್ರಮಾಣದಲ್ಲಿ ಕ್ಯಾಲೋರಿನ ಬರ್ನ್ ಮಾಡೋದು, ಇಲ್ಲ ಜಾಸ್ತಿ ಪ್ರಮಾಣದಲ್ಲಿ ಕ್ಯಾಲೋರಿನ ಬರ್ನ್ ಮಾಡೋದು, ಸ್ವಲ್ಪ ಪ್ರಮಾಣದಲ್ಲಿ ಕ್ಯಾಲೋರಿನ ತೊಗೊಳ್ಳೋದು, ಈ ಥರ ಮಾಡೋದು ತಪ್ಪು. ಅಂದರೆ ಉದಾಹರಣೆ, ಜಾಸ್ತಿ ಎಕ್ಸಸೈಸ್ ಎಲ್ಲ ಮಾಡೋದು, ವಾಕು ಎಕ್ಸಸೈಸ್ ಎಲ್ಲ ಮಾಡಿಬಿಡೋದು, ಊಟನ ಕಡಿಮೆ ಕೊಡೋದು ನಮ್ಮ ದೇಹಕ್ಕೆ. ಇಲ್ಲಾಂದರೆ ತೀರಾ ಊಟ ಎಲ್ಲ ಜಾಸ್ತಿ ಮಾಡಿಬಿಡೋದು, ಒಂದು ಕ್ಯಾಲೋರಿ ಬರ್ನ್ ಅಂದರೆ ಎಕ್ಸಸೈಸ್ ವಾಕೆಲ್ಲ ಕಡಿಮೆ ಮಾಡೋದು. ಈ ರೀತಿ ಮಾಡ್ಕೊಂಡಾಗ ಆಲ್ಮೋಸ್ಟು ಮಿಸ್ಟೇಕ್ ಆಗುತ್ತೆ. ವೆಯ್ಟು ರೆಡ್ಯೂಸು ಆಗೋಲ್ಲ, ಮತ್ತು ಜಾಸ್ತಿನೂ ಆಗೋಲ್ಲ, ಕಡಿಮೆನೂ ಆಗೋಲ್ಲ, ಸ್ಟ್ರಕ್ ಆಗುತ್ತೆ. ಕೆಲವೊಂದು ಸಲ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಕ್ಕೆ ಹೋಗೋಲ್ಲ, ಸ್ಟ್ರಕ್ ಆಗಿಬಿಡುತ್ತೆ. ಈ ರೀತಿ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತೀರಾ ಫ್ರೆಂಡ್ಸ್. ಇನ್ನು ಸುಮಾರಷ್ಟು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಮಕ್ಕಳಿಗೂ ಕೂಡ ಐಸ್ ಕ್ರೀಮ್ನ ತಂದಿದ್ದೆ, ಅವರು ಕೂಡ ತಿಂತಾಯಿದ್ರು ಆರಾಮಾಗಿ. ಬಿಸಿಲಲ್ವಾ, ತಣ್ಣಗಾಗುತ್ತೆ ಅಂತ ತಿಂತಾಯಿದ್ರು. ಇನ್ನು ನಾನು ಕೂಡ ಊಟ ಮಾಡ್ಕೊಂಡು ಬಂದಿದ್ದೀನಿ. ನಾಳೆನೂ ಕೂಡ ವೆಯ್ಟ್ನ ಚೆಕ್ ಮಾಡ್ತೀನಿ. ಊಟ ಮಾಡಿದ್ದೀನಿ, ಎಷ್ಟು ವೆಯ್ಟ್ ಲಾಸ್ ಆಗಿದೆ ಅಂತ ಚೆಕ್ ಮಾಡ್ತೀನಿ.
ಅಂದರೆ ಡೇ 2 ಆಫ್ಟರು 77.20 ಇತ್ತು. 77.60 ಇದ್ದಂಥ ವೆಯ್ಟು 400 ಗ್ರಾಮಷ್ಟು ಕಡಿಮೆ ಆಯಿತು. ಇವತ್ತು ಊಟನೂ ಕೂಡ ಮಾಡಿದ್ದೀನಿ, ಅದರಲ್ಲೂ ನಾನ್ ವೆಜ್ ಊಟ ಮಾಡಿದ್ದೀನಿ. ನಾನು ಹೇಳಿದ್ನಲ್ವಾ, ಎಷ್ಟು ಕ್ಯಾಲೋರಿನ ತೊಗೋತೀವಿ ಅಷ್ಟು ಪ್ರಮಾಣದಲ್ಲಿ ಬರ್ನ್ ಮಾಡಬೇಕು. ಎಷ್ಟು ಪ್ರಮಾಣದಲ್ಲಿ ಬರ್ನ್ ಮಾಡ್ತಾ ಇದ್ದೀವಿ ಅದಕ್ಕೆ ತಕ್ಕಂತೆ ಕ್ಯಾಲೋರಿ ಫುಡ್ನ ತೊಗೋಬೇಕು ಅಂತ. ನಾನು ಊಟ ಮಾಡಿದ್ದೀನಿ, ಯಾವುದೇ ರೀತಿ ಎಕ್ಸಸೈಸು ವಾಕ್ನ ಮಾಡ್ಕೋತಾ ಇಲ್ಲ, ಜಸ್ಟು ಫುಡ್ ಕಂಟ್ರೋಲಿಂದ. ಇನ್ನು ನಾಳೆ ನಿಮಗೆ ವೆಯ್ಟ್ ಚೆಕ್ ಮಾಡಿ ತೋರಿಸ್ತು ಅಂದರೆ ಫುಡ್ ಕಂಟ್ರೋಲ್ ಯಾವ ರೀತಿ ಮಾಡ್ಕೋತಾ ಇದ್ದೀನಿ, ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ವೆಯ್ಟು ಕರೆಕ್ಟಾಗಿ ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ನಾಳಿನ ವೀಡಿಯೋನ ನೀವು ನೋಡ್ತು ಅಂದರೆ. ಇನ್ನು ಫ್ರೆಂಡ್ಸ್, ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ ಇನ್ನು ನಾಳಿನ ವೀಡಿಯೋದಲ್ಲೇ ಸಿಗೋಣ ಫ್ರೆಂಡ್ಸ್. ಬಾಯ್.